ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸೀತಾರಾಮಗೆ ಸ್ವಾಗತ. ಈ ಬರ್ತಿರುವಂಥ ನ್ಯೂಸ್ ಏನಪ್ಪ ಅಂತಂದ್ರೆ ಮೇನು HD ಕುಮಾರಸ್ವಾಮಿಯವರ JDS ಕುರಿತಾಗಿ. JDS ಪೂರ್ತಿಯಾಗಿ ನಾಶ ಆಗಲಿಕ್ಕೆ ಹೊರಟಿದೆಯಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಇಲ್ಲ, ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾರೂ ಶಾಸಕರು ಹೋಗ್ತಾ ಇಲ್ಲ DK ಶಿವಕುಮಾರ್ ಅವ್ರ ಕಡೆಗೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದು. GT ದೇವೇಗೌಡರಂತೆ JDSನಿಂದ ಪೂರ್ತಿಯಾಗಿ ಹೊರಗೆ ಬಂದಂಗೆ ಮಾತಾಡಲಿಕ್ಕಿದ್ದಾರೆ. ಪ್ರಭುರಿ ಅವರು ಇವ್ರ ಜೊತೆಗೆ ಉಳಿಲಿಕ್ಕಿಲ್ಲ ಅಂತಲೂ ಮಾತುಗಳಿದ್ದಾವೆ. ಅದು ಏನಾಗ್ತದೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜಕಾರಣಿಗಳನ್ನ ನಂಬೋದು ಒಂದು ಬೇರೆನ. ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ಸಂಜೆಗೆ ಒಂದು ಮಾತಾಡ್ತಾರೆ, ಯಾರು ಎಲ್ಲಿರ್ತಾರೆ ಗೊತ್ತಿಲ್ಲ. ಹೀಗಾಗಿ GT ರವಿ ಅವ್ರು ಮಾತ್ರ ವಿಶೇಷವಾಗಿ HD ಕುಮಾರಸ್ವಾಮಿಯವ್ರ ಬದಲಾಗಿ ಒಂದು ಸ್ವಲ್ಪ ಅಸಮಾಧಾನ ಅದಾರ, ಸ್ವಲ್ಪ ಅಲ್ಲ ಭಾಳ ಅಸಮಾಧಾನ ಅದಾರ ಅಂತೇಳಿ ಮಾತಿದ್ದಾವೆ. ಬಟ್ ಆದರೆ HD ಕುಮಾರಸ್ವಾಮಿಗಳು ಇಲ್ಲ, ಹಾಗೇನಿಲ್ಲ, ನಮ್ಮ ಅಂತಂಬರು ನಾನಿದ್ದಂಗೆ ಹಾಗೆ ಏನು ಹೇಳ್ತಾ ಇದ್ದಾರೆ. ಯಾಕಂದರೆ ನಿಧಾನಕ್ಕೆ ಪಕ್ಷ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಅದು ದೇವೇಗೌಡರ ಮನೆತನದ ಪಕ್ಷ ಅನ್ನೋ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಂತೇಳಿ ಕುಟುಂಬ ರಾಜಕಾರಣ ಎಲ್ಲೂ ಇಲ್ಲ ಅಂತ ಅಲ್ಲ, ಇಲ್ಲೂ ಅದ, ಇನ್ನುಳಿದ ಕಡೆ ಕಾಂಗ್ರೆಸ್ನಲ್ಲೂ ಅದ, ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ HD ಕುಮಾರಸ್ವಾಮಿ ಹೇಳ್ತಾರೆ, ನಮ್ಮದು ಏನು ರೀ ಕುಟುಂಬ ರಾಜಕಾರಣ, ಏನು ಕಾಂಗ್ರೆಸ್ ಏನು ಕಡಿಮೆ ಅದನ, ಅವ್ರು ಆಫೀಸ್ ಹೋಗಿ ನೋಡ್ರಿ, ಬರೀ ಗೋಡೆಗೆ ನೋಡ್ರಿ ಗೊತ್ತಾಗ್ತದೆ ಅವ್ರು ಕುಟುಂಬ ರಾಜಕಾರಣ ಎಷ್ಟು ಮಟ್ಟಿಗೆ ಅದ ಅಂತೇಳಿ ಗೊತ್ತಾಗ್ತದೆ ಅಂಥೇಳಿ ಈ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಯಾವ ಶಾಸಕನು ಈ ಒಂದು ಹಸ್ತ ಆಪರೇಷನ್, ಕೈ ಆಪರೇಷನ್ಗೆ ಬಲಿ ಆಗುವುದಿಲ್ಲ, ಅಷ್ಟು ವಿಶ್ವಾಸ ನನಗದ, ಪಕ್ಷವನ್ನು ಏನೂ ಮಾಡಲಾಗುವುದಿಲ್ಲ ಅಂತೇಳಿ ಕುಮಾರಸ್ವಾಮಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ 11 ಜನರನ್ನ ತೊಗೊಂಡು DK ಶಿವಕುಮಾರ್ ಅವರು ಕಾಂಗ್ರೆಸ್ ತೊಗೊಂಡು ಹೋಗ್ಬೇಕು ಮಾಡಬೇಕು ಅನ್ನೋ ಸುದ್ದಿಗಳು ನಿರಂತರ ಬರ್ತಾ ಇದ್ದಾರೆ. ಅದ್ರಾಗ ಬರ್ತಾರೋ ಹೋಗ್ತಾರೋ, ಕೆಲವೊಂದು ನಮ್ಮ ಮಾಧ್ಯಮದವರು ಇಲ್ಲ ಬಂದ್ರು ಅಂತೇಳಿ ಅದನ್ನು ತೊಗೊಂಡು ಇವರು ಮೆಜಾರಿಟಿ ಮಾಡ್ಕೊಳ್ತಾರ ಅಂತೇಳಿ. ಇನ್ನು ಕೆಲವೊಬ್ಬರು ಇಲ್ಲ BJP ಹೋಗ್ತಾ ಇದ್ದಾರೆ, ಇವರು ಕಾಂಗ್ರೆಸ್ ಅವರು ಇವ್ರು ಮಾಡೋದಿಲ್ಲ, ಇವ್ರನ್ನ ಚೀಫ್ ಮಿನಿಸ್ಟರ್, ಅದಕ್ಕೆ JDS ತಮ್ಮ ಜನ ತೊಗೊಂಡು BJP ಹೋಗ್ತಾರೆ, JDS ಇದ್ದಂಗೆ ಮಾಡ್ತಾರೆ ಅನ್ನುವಂಥ ಏನೇನೋ ಕಥೆಗಳು. ಅವು ಕಾಲಿಲ್ಲ, ಕೈ ಇಲ್ಲ, ಬುಡ ಇಲ್ಲ, ಒಟ್ಟು ಮಾತಾಡೋದು. ಹೌದು GT ದೇವೇಗೌಡ ಅವರು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದನ್ನ ಹೋಗಿಲ್ಲ, ಅಲ್ಲೇ ಅದಾರ ಪಕ್ಷದಲ್ಲೇ. ಅವ್ರದ್ದು ಕೆಲವೊಂದು ಅನೇಕ ಅನಿವಾರ್ಯತೆಗಳು ಇರ್ತಾವೆ. ಯಾಕಪ್ಪ ಅಂದ್ರೆ ರಾಜಕಾರಣದಲ್ಲಿ ಯಾರ್ಯಾರ್ದು ಚಾದ್ರೆ ಎಲ್ಲೆಲ್ಲೂ ಸೆಕೊಂಡು ಕೂತ್ಬಿಟ್ಟಿರ್ತದೆ, ಅವ್ರದ್ದು ಇವ್ರದ್ದು ಕೈಯಾಗ, ಇವ್ರದ್ದು ಅವ್ರ ಕೈಯಾಗ, ಓಡಾಕೊಂಡ್ರೆ ಜಗತ್ತು ಹಾಕಿ ಅನ್ನುವಂಥದ್ದು. ಇದೆಲ್ಲ ಕಾರಣಕ್ಕಾಗಿ ಯಾರನ್ನೂ ಭರವಸೆಯಿಂದ ಹೌದು ಬದಲಾಗ್ತಾರೆ ಅನ್ನೋ ಸ್ಥಿತಿಯೊಳಗೆ ಯಾರೂ ಇಲ್ಲ. ಮತ್ತು ಅದ್ರ ಜೊತೆಗೆ ಈಗ ಹೇಗಾದರೂ ಮಾಡಿ ಪಾರ್ಟಿಯನ್ನು ರೀಬಿಲ್ಡ್ ಮಾಡಬೇಕಲ್ಲ. ಯಾಕೆ JDS ನಿಧಾನಕ್ಕೆ ಈ ಒಂದು ವೇಳೆ ನಮ್ಮ DK ಶಿವಕುಮಾರ್ ಅವರು 11 ಜನ 19 12 ಜನ ಇದ್ದಾರೆ ಅವರು MLAಗಳು, ಅದರಲ್ಲಿ 11 ಅಥವಾ 12 ಜನ ಹೋಗಿಬಿಟ್ರೆ ಅಂದ್ರೆ ಉಳಿದ್ರೆ ಎಷ್ಟಲ್ಲೇ JDS ತಲ್ಲೇ. ಅದಕ್ಕೆ ಅವ್ರಿಗೂ ಭಯ ಆಗ್ಯದ, ಏನು ಮಾಡಿದ್ದು ಉಳಿಸ್ಕೋಬೇಕಪ್ಪ ಅಂತೇಳಿ. DK ಶಿವಕುಮಾರ್ ಅವ್ರಿಗೂ ಇದನ್ನು ಮುಗಿಸ್ಲೇಬೇಕಂತದ. ಆದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಕ್ಕೆ ಭರವಸೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸೀನಿಯರ್ ಮೋಸ್ಟ್ ಸಿದ್ದರಾಮಯ್ಯನವರು ಆ ಕುರ್ಚಿಯನ್ನು ಬಿಡ್ತಾನಲ್ಲ ಗಟ್ಟಿಯಾಗಿ ಅಪ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈಗ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಇದನ್ನು ಸದುಪಯೋಗ ಮಾಡ್ಕೊಳ್ಳೋದು ಕೆಲವು ಮಾಧ್ಯಮದವ್ರು ಇಲ್ಲ BJP ಹೊಂಟಿದ್ದಾರೆ ಅನ್ನೋಂಥ ವಾರ್ತೆಗಳು ಹಬ್ಬಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೂತು 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಕಚೇರಿಯನ್ನು ಕಟ್ಕೋತ ಹೋಗುವಂಥದ್ದು ಇಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಬಟ್ ಯಾರ ಶಿವಕುಮಾರ್ ಅವ್ರನ್ನ ಅಭ್ಯಾಸ ಮಾಡಿರ್ತಾರೆ, ಭಾಳ ಸಮೀಪ ನೋಡಿರ್ತಾರೆ, ಅವರು BJPಗೆ ಹೋಗೋದು ಸಾಧ್ಯತೆಗಳು ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಅವ್ರು ಏನಿದ್ರು ಕಾಂಗ್ರೆಸ್ ಇದ್ಕೊಂಡೇ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯ ಜೊತೆಗೆ ಅವ್ರು ಫೈಟ್ ಇರ್ಬೋದು, ಮತ್ತೆ ಅವ್ರ ಜೊತೆಗಿರ್ಬೋದು, ಸತೀಶ್ ಅವ್ರ ಜೊತೆಗಿರ್ಬೋದು, ಮತ್ತೊಬ್ಬರ ಜೊತೆಗಿರ್ಬೋದು. ಅವರು ಕಾಂಗ್ರೆಸ್ ಇದ್ಕೊಂಡು ಮಾಡುವಂಥವ್ರು ಮತ್ತು ಅವರಿಗೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಎಲ್ಲದೂ ವಿಶ್ವಾಸ, ಅವ್ರು ನಮಗೆ ಮೋಸ ಮಾಡೋದಿಲ್ಲ ಅನ್ನುವಂಥ ನೆಲೆಯಲ್ಲಿ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗರು JDSನ್ನು ಮುಗಿಸ್ಬೇಕು ಅಂತೇಳಿ. ಮತ್ತು ಇನ್ನೊಂದಿಲ್ಲ ನಾವು ಗಮನಿಸ್ಬೇಕಾದ ವಿಷಯ ಏನಪ್ಪ ಅಂದ್ರೆ, ಕಾಂಗ್ರೆಸ್ ಇರಲಿ BJP ಇರಲಿ, ಬಟ್ 2 ಪಾರ್ಟಿ ಸಿಸ್ಟಮ್ ಆಲ್ ಓವರ್ ಇಂಡಿಯಾದಲ್ಲಿ ಬರಲಿ ಅನ್ನೋಂಥ ಮನೋಸ್ಥಿತಿ ಅಂತೇಳಿ ಕೆಲವೊಬ್ಬರು ವಾದ ಮಾಡ್ತಾರೆ. ಮತ್ತು ಅದು ಸತ್ಯನೂ ಅನಿಸ್ತದೆ. ಯಾಕೆ ಇನ್ನೂರು ಸಣ್ಣ ಪಕ್ಷಗಳನ್ನ ಬದಿ ಸೇರಿಸಿಬಿಟ್ರೆ ಒಳ ನಿಗ್ರಿಲ್ಲಪ್ಪ, ಎರಡೇ ಉಳಿತಾವೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಬಡದಾಡಿ ಹೋಗ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಈ ಒಂದು ಪ್ರಾದೇಶಿಕ ಪಕ್ಷಗಳಿಂದಾಗಿ ಒಂದು ವಿರೋಧ ಪಕ್ಷ ಸ್ಟ್ಯಾಂಡ್ ಆಗ್ತಾ ಇಲ್ಲ, ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷಗಳು ಬಲಿಷ್ಠ ಆಗ್ತಾ ಇಲ್ಲ ಅಂಥೇಳಿ ಆರೋಪ ಪ್ರತ್ಯಾರೋಪ ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ಈ ಒಂದು ಬೆಳವಣಿಗೆ ಈಗ ಏನು ಚಿಂತೆ ಆಗಿದೆ ಅಂದರೆ HD ಕುಮಾರಸ್ವಾಮಿಗಳಿಗೆ ತಮ್ಮ ಪಕ್ಷವನ್ನು ಈ BJP ಮತ್ತು ಕಾಂಗ್ರೆಸ್ ಕೊಡ್ಕೊಂಡು ಅದನ್ನು ಪೂರ್ತಿ ನಾಶ ಮಾಡಬಾರ್ದು ಅನ್ನೋಂಥ ಭಯನವ್ರಿಗೆ ಕಾಡಲಿಕ್ಕೆ. ಹೀಗಾಗಿ ಅವರು ನಮ್ಮ ಈ ಶಾಸಕರು ಯಾರು ಮಾರಾಟಕ್ಕಿಲ್ಲ ಅನ್ನೋದು ಧೈರ್ಯ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಏನಾರ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ತಮ್ಮ ಮಂದಿಗೆ ಇಟ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ.
ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಜೆ ಡಿ ಎಸ್ನಲ್ಲೇ ಒಂದು ರೀತಿ ಗುದ್ದಾಟಗಳು ಸ್ಟಾರ್ಟ್ ಆಗಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಹೊಸ ಅಧ್ಯಕ್ಷರನ್ನ ನೇಮಿಸ್ತೀವಪ್ಪ ಜೆ ಡಿ ಎಸ್ಗೆ ರಾಜ್ಯಾಧ್ಯಕ್ಷರನ್ನ ಅಂತೇಳಿ. ಹಾಗಾದ್ರೆ ಯಾರವರು? ಇದು ಮತ್ತೊಂದು ಪ್ರಶ್ನೆ. ಇಲ್ಲ, ನಮ್ಮ ಮೀಟಿಂಗ್ದಲ್ಲಿ ಮಾಡ್ತೀವಿ, ನಮ್ಮ ಏನಪ್ಪ ಶಾಸಕರ ಮೀಟಿಂಗ್ದಲ್ಲಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ತಗೊಂಡು ಮೇಲಿನವರೆಗಿನ ಆಯ್ಕೆ ಅಂತ ನಮ್ಮ ಸದಸ್ಯರಾಗಿರ್ಬೋದು ಅವರೆಲ್ಲ ಕರೆಸಿ ಅವ್ರ ಜೊತೆ ಮಾತ್ರ ಮಾಡ್ತೀವಿ. ಹಾಗಾದ್ರೆ ಯಾರನ್ನ ಮಾಡ್ಬೋದು ಅಂದಾಗ ಸಹಜವಾಗಿ ಎಲ್ಲರೂ ಮತ್ತೇನಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿಗಳಲ್ಲಪ್ಪ ಅಂದ್ರೆ ನಿಖಿಲ್ ಸ್ವಾಮಿಗಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಮಗ, ಅವ್ರು ಮಾಡ್ಬೋದು ಅಧ್ಯಕ್ಷನ ಅನ್ನುವಂಥ ಮಾತುಗಳು ತೇಲಿ ಬರ್ತಾಯಿದ್ದವು. ಅಂದ್ರೆ ಈ ಬಿ ಜೆ ಪಿ ಏನಪ್ಪ ವಿರೋಧವಾಗಿ ಮೊದಲಿದ್ದಂಥ ಜೆ ಡಿ ಎಸ್ ಈಗ ಅದು ಜೊತೆ ಹೊಂದಾಣಿಕೆ ಮಾಡಿಕೊಂಡ ಈ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದ್ರೆ ತಮ್ಮ ಮನೆಯವರನ್ನು ಅದಕ್ಕೆ ಮತ್ತೆ ಬರಬೇಕು ಅನ್ನುವಂಥ ವಾದವನ್ನು ಹಬ್ಬಿಸ್ತಾ ಇದೆ, ಅವ್ರಿಗೆ ಪರ ಇದ್ದಂಥ ಜನರಿಂದ ಮಾತಾಡಿಸ್ತಾ ಇದೆ. ಬಟ್ ಇದು ಏನಪ್ಪ ಅಂದರೆ ಕೆಲವು ಅದರಲ್ಲಿಯ ಜೆ ಡಿ ಎಸ್ಸಲ್ಲಿಯ ಶಾಸಕರಿಗಿರ್ಬೋದು ಇನ್ನುಳಿದವ್ರಿಗಾದರೂ ಒಪ್ಪಿಗೆ ಇಲ್ಲ. ಏನಪ್ಪ ನಿಖಿಲ್ ಕುಮಾರಸ್ವಾಮಿಗಳು ಆಗಬೇಕು, ಇನ್ನೊಬ್ರು ಯಾಕೆ ಬೆಳಿಬಾರ್ದು ರಾಜ್ಯಾಧ್ಯಕ್ಷರಾಗಿ ಅಂತ ಬೇಡಿಕೆಗಳು ಬಂದಾವ ಅಥವಾ ಡಿಮಾಂಡ್ಸ್ ಅದಾವ, ಚರ್ಚೆ ಆಗಿದಾವೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಅವ್ರದ್ದಂಥವ್ರು ಒಂದು ಹೆಜ್ಜೆ ಹಿಂಸರದ ನೋಡೋಣಪ್ಪ, ವೇಟ್ ಆ್ಯಂಡ್ ಸಿ ಅನ್ನುವಂಥಕ್ಕೆ ಬಂದಿದ್ದಾರಂತೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗಳು ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತನ್ನುವಂಥ ಮಾತುಗಳು ಮಾತ್ರ ದಟ್ಟಾಗಿ ಕೇಳಿಬರ್ತಾಯಿದ್ದವು. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿಗಳು ಈಗ ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಪಕ್ಷಕ್ಕಾಗಿ ಯಾರು ಪ್ರಾಮಾಣಿಕ ದುಡ್ಡಲ್ಲ ಅವ್ರು ಅಷ್ಟೇ ಇಟ್ಕೊಳ್ತೀವಿ, ಉಳಿದವ್ರ ಮನೆಗೆ ಕಳಿಸ್ತೀವಿ ಅಂತೇಳಿ. ಆದರೆ ಈಗ ಪರಿಸ್ಥಿತಿ ಏನೈತಪ್ಪ ಅಂತಂದ್ರೆ, ಇದ್ದವ್ರು 12 ಮಂದಿ, ಈಗ 11 ಮಂದಿ ಏನಿದೆ, 18 ಮಂದಿಯಲ್ಲಿ 11 ಮಂದಿ ಆಲ್ರೆಡಿ ತಂತಿಯವ್ರು ಕೂತ್ಬಿಟ್ಟಿದ್ದಾರೆ, ನಾವು ಚಿಗಿದು ಹೋಗಪ್ಪ ಅಂತೇಳಿ. ಆ ಜನರ ಬಗ್ಗೆ ಹೋಗುವುದಿಲ್ಲ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರು ಇರೋ ಸ್ಥಿತಿಯೊಳಗೆ ಇಲ್ಲ ಅನ್ನೋದು ಸಹಿತ ಅಲ್ಲಿಯೇ ವಾತಾವರಣ ನೋಡಿದಾಗ ಅನ್ನಿಸ್ತಾ ಇದೆ. ಅದೇನಲ್ಲಿ ಜಿ ಟಿ ದೇವೇಗೌಡರ ಬಗ್ಗೆ ಇನ್ನೊಂದೆರಡು ಮಾತನಾಡೋದೇನಪ್ಪ ಅಂತಂದ್ರೆ, ಜಿ ಟಿ ದೇವೇಗೌಡರು ವಿಶೇಷವಾಗಿ ಈ ಒಂದು ಜೆ ಡಿ ಎಸ್ನಿಂದ ದೂರ ಸರದಂಗೆ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗಿಂತ ಅವ್ರ ಮೀಟಿಂಗ್ ಹೋಗ್ತಾ ಇಲ್ಲ, ಮತ್ತೆಲ್ಲ ಹೋಗ್ತಾ ಇಲ್ಲ, ತಾವತ್ತು ತಮ್ಮ ರಾಜಕೀಯ ಮಾಡ್ತಾ ಹೊರಟಿದ್ದಾರೆ. ಈ ಪ್ರಸಂಗದಲ್ಲೇ ಜಿ ಟಿ ದೇವೇಗೌಡರು ಇರಲಾರದ್ದು ಸಹಿತ ಈ ಒಂದು ಜೆ ಡಿ ಎಸ್ಗೆ ದೊಡ್ಡ ಹೊಡೆತ ಬಿದ್ದಂಗೆ ಆಗ್ಲಿಕ್ಕತ್ತದ. ಅಂದ್ರೆ ಒಟ್ಟಾರೆಯಾಗಿ ಜೆ ಡಿ ಎಸ್ ಏನಾಗಿದೆಪ್ಪ ಅಂತಂದ್ರೆ, ಕೇವಲ ದೇವೇಗೌಡರು ಮತ್ತು ನಮ್ಮ ಕುಮಾರಸ್ವಾಮಿಗಳ ಹಸ್ತದಲ್ಲಿ ಸಿಕ್ಕೊಂಡು ಅದು ಒದ್ದಾಡ್ತಾ ಇದ್ದೇನೋ ಮ್ಯಾಲೆ ಹೇಳ್ತದನೋ ಗೊತ್ತಿಲ್ಲ. ಆದರೆ ಒದ್ದಾಡ್ಲಿಕ್ಕೆ ಹೆಚ್ಚಿದ ಮಾತ್ರ ಸುಳ್ಳಿನಲ್ಲ. ಯಾಕಂದರೆ ಅವರು ಚನ್ನಪಟ್ಟಣದ ಆಯ್ಕೆ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ಅದು ಸೆಂಟ್ರದಲ್ಲಿ ಒಂದು ಮಿನಿಸ್ಟರ್ಶಿಪ್ ಸಿಗ್ತದೆ ಕೂಡ ಇದನ್ನು ಬಿಟ್ಟಲ್ಲಿ ಹೋದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಗೆಲ್ಲಿಸೋ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಪಕ್ಷದ ಇಮೇಜಕ್ಕೆ ದೊಡ್ಡ ಹೊಡೆದು ಬಿದ್ದಿದ್ದರಿಂದಾಗೆ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಅವರಿದ್ದಾರೆ. ಆದರೆ ಅವರಿಗೆ ತಮ್ಮ ಪಕ್ಷನೇ ಮೊದಲು ಉಳಿಸ್ಕೋಬೇಕು ಅನ್ನುವಂಥ ಚಿಂತೆನೂ ಅವ್ರಿಗೆ ಅದ. ಹೀಗಾಗಿ ತಮ್ಮ ಪಕ್ಷ ಉಳಿಸ್ಕೊಂಡ ಜೊತೆಗೆ ಪಕ್ಷಕ್ಕಾಗಿ ದುಡಿದವ್ರಿಗೆ ಎಷ್ಟೋ ಅವಕಾಶ ಕೊಡ್ತೀವಿ ಅಂತೇಳಿ ತಮ್ಮ ಒಂದು ಡ್ಯಾಮೇಜಿಂಗ್ ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು. 11 ಮಂದಿಗೆ ಬಿಟ್ಟು ಹೋದರೆ ಶಾಸಕರು ತೊಂದರೆ ಆಗ್ತದೆ ಅನ್ನೋಂಥದ್ದು ಅವ್ರಿಗೂ ಭಯ ಅದ. ಆದರೂ ಅವರು ಇವತ್ತನ್ನು ತೋರಿಸ್ಕೊಳ್ಳಾರ್ದು ಈ ಒಂದು ನೂತನ ಅಧ್ಯಕ್ಷರನ್ನಾಗಿ ನಾವು ಮಾಡ್ತೀವಿ ಸಮೀಪದಲ್ಲಿ ಅಂತ ಹೇಳಿದ್ದಾರೆ. ಮಾಡಲಿ, ಒಳ್ಳೆಯದಾಗಲಿ, ಜೆ ಡಿ ಎಸ್ನು ಒಂದು ವಿರೋಧ ಪಕ್ಷ ಆಗಿರಲಿ ಅಂತ ಹೇಳ್ತಾ, ಇದು ಜೆ ಡಿ ಎಸ್ ಇವತ್ತಿನ ಸ್ಥಿತಿ. ಇದು ಏನು ಅನ್ನಿಸ್ತದೆ, ಜೆ ಡಿ ಎಸ್ ಈ ಒಂದು ಡಿ ಕೆ ಶಿ ದಾಳಿಯಿಂದ, ಕಾಂಗ್ರೆಸ್ ದಾಳಿಯಿಂದ, ಬಿ ಜೆ ಪಿ ಒಳಗಿನ ಜಗ್ಗಾಟದಿಂದ ಎದ್ದು ಮೇಲೆ ಬಂದಿದ್ದ, ತನ್ನ ಅಸ್ತಿತ್ವ ಉಳಿಸ್ಕೊಂಡಿದ್ದ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ನೋಡೋಣ ಏನಾಗ್ತದಾಗಲಿ. ಯಾಕಂದರೆ ಜೆ ಡಿ ಎಸ್ ಸಾಮಾನ್ಯ ಇಲ್ಲ. ಅದರ ಲೀಡರ್ ನಮ್ಮ ಈ ಕುಮಾರಸ್ವಾಮಿಗಳು ಜೊತೆಗೆ ನಮ್ಮ ದೇವೇಗೌಡರು ಬಲಿಷ್ಠರಿದ್ದಾರೆ. ಯಾರೇನೂ ಅಲ್ಲಿ ತಮ್ಮ ಗಾಡಿಯನ್ನು ಹೊಡ್ಕೊಂಡು ಹೊಂಟಿದ್ದಾರೆ. ಯಾಕಂದರೆ ಇಲ್ಲಿ ಈ ರಾಜ್ಯದೊಳಗೆ ಅಥವಾ ಈ ದೇಶದೊಳಗೆ ಕುಟುಂಬ ರಾಜಕಾರಣಿ ಒಬ್ಬರು ಇಲ್ಲಪ್ಪ ಅನ್ನೋದು ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೊಂಡು ವಂದನೆಗಳು.